ಚಿಕ್ಕ ವಯಸ್ಸಿಂದ ನಾವು ನಂಬ್ಕೊಂಡ್ ಬಂದಿರೋ ಒಂದು ಸಿಹಿ ಸುಳ್ಳು ಏನಪ್ಪಾ ಅಂದ್ರೆ 10th ವರೆಗೂ ಕಷ್ಟಪಟ್ಟು ಓದ್ಬಿಟ್ರೆ 10th ಮುಗಿದ ತಕ್ಷಣ ಆರಾಮಾಗಿ ಮಜಾ ಮಾಡ್ಬೋದು ಅಂತ. ಆದ್ರೆ ನಮಗೆ 10th ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಮೊದಲನೇ ಸಮಸ್ಯೆನೇ ಮುಂದೆ ಏನ್ ಮಾಡಬೇಕು ಅಂತ. ಸೀರಿಯಸ್ ಆಗಿ ಓದೋರು ಸೈನ್ಸ್ ತಗೋತಾರೆ, ಕಾಮ್ ಆಗಿ ಓದೋರು ಕಾಮರ್ಸ್ ತಗೋತಾರೆ, ಆಟ ಆಡ್ಕೊಂಡು ಓದೋರು ಆರ್ಟ್ಸ್ ತಗೊಂತಾರೆ. ಅದೇ ತರ ಈಗಿನ ಸ್ಟೂಡೆಂಟ್ಸು ಅವ್ರು 10th ಆದ್ಮೇಲೆ ಯಾವ ಕೋರ್ಸ್ ತಗೊಂಡ್ರು, ಅದೇ ಕೋರ್ಸ್ ಯಾಕೆ ತಗೊಂಡ್ರು ಅಂತ ಕೇಳೋಣ ಬನ್ನಿ. ಲೆಟ್ ಅಸ್ ಸ್ಟಾರ್ಟ್. ಬ್ರೋ, ನೀವು 10th ಆದ್ಮೇಲೆ ಯಾವ ಕೋರ್ಸ್ ತಗೊಂಡ್ರಿ? BBA. ಅಲ್ಲ ಬ್ರೋ, CBA. ಕಾಮರ್ಸ್ ತಗೊಂಡಿದ್ದು. ಯಾಕೆ ಬ್ರೋ ಕಾಮರ್ಸ್ ತಗೊಂಡ್ರಿ? ಅಂದ್ರೆ ಏನೋ ಬಿಸ್ನೆಸ್ ಮೈಂಡ್ CA ಆಗೋಣ ಅಂತ. ಹೆಂಗ್ ನಡೀತಿದೆ ಬ್ರೋ ಪ್ರಿಪರೇಷನ್? ಬಂಕ್ ಹಾಕೊಂಡು ಸುತ್ತಾ ಇದೀನಿ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಇದು ಪರಿಸ್ಥಿತಿ ನಮ್ ಬಾಯ್ಸ್ದು. PCMB. CEBA ಬ್ರೋ, ಸೈನ್ಸ್. ನಾನು 10th ಮುಗಿದ್ಮೇಲೆ ಇದು ಕಾಮರ್ಸ್ ಫೀಲ್ಡ್ ಚೂಸ್ ಮಾಡಿದೆ. ಡಿಪ್ಲೊಮಾ ಕೋರ್ಸ್ ತಗೊಂಡ್ವಿ. ನಾನು CBA ತಗೊಂಡೆ. ಯಾಕೆ ತಗೊಂಡ್ರಿ? ನಿಮ್ಗೆ ಯಾಕೆ ಬೇಕದು? ಎಲ್ರು ತಗೊಂತಿದಾರೆ ಅಂತ ತಗೊಂಡ್ವಿ. ಅಂದ್ರೆ ಇಂಟ್ರೆಸ್ಟ್ ಇರಲಿಲ್ವಾ ಸೈನ್ಸ್ ಓದಕ್ಕೆ? ಇತ್ತು ಆಕ್ಚುಲಿ. ಮನೆಯಲ್ಲಿ ಪೇರೆಂಟ್ಸ್ ಪ್ರೆಷರ್ ಪ್ಲಸ್ ಕಾಮರ್ಸ್ ಏನ್ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಸೊ ಆಲ್ ಕಸಿನ್ಸ್ ಆರ್ ಇನ್ ಸೈನ್ಸ್. ಸೊ ಸೈನ್ಸ್ ಆಕ್ಚುಲಿ ತಗೊಂಡಿದ್ PCMB ಡಾಕ್ಟರ್ ಆಗ್ಬೇಕು ಅಂತ. ಬಟ್ ಇಂಜಿನಿಯರಿಂಗ್ ಮಾಡ್ತಿದೀವಿ. ಸೊ ಏನೋ ಯಾಕಂದ್ರೆ ನನ್ಗೆ ಡ್ರೀಮ್ ಇದ್ದಿದ್ದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕಂತ. ಮನೇಲಿ ಕಳ್ಸೋರು ನನ್ನ ಪೇರೆಂಟ್ಸ್ ಕನ್ಸಿಸ್ಟ್ ಮಾಡೋದು ಕಾಮರ್ಸ್. ಯಾಕಂದ್ರೆ ನಮ್ ಸಿಸ್ಟರ್ ಸೈನ್ಸ್ ನೋಡಿದ್ರು, ನಮ್ ಸಿಸ್ಟರ್ ಹೇಳಿದ್ರು ಸೈನ್ಸ್ ಬೇಡ ಕಾಮರ್ಸ್ ಅಂತ. ಅದಕ್ಕೆ ಸೈನ್ಸ್ ಅಲ್ಲಿ ತಲೆ ನೋವು ಮಾಡಬಾರ್ದಂತ ಅದಕ್ಕೆ ಕಾಮರ್ಸ್ ಅಲ್ಲಿ ಓದ್ದೆ. ವಾಟ್ ಆರ್ ಯುವರ್ ಫ್ಯೂಚರ್ ಗೋಲ್ಸ್? ಮೈ ಫ್ಯೂಚರ್ ಗೋಲ್ಸ್ ನಾಟ್ ಯೆಟ್ ಡಿಸೈಡೆಡ್. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಕಾಮರ್ಸ್ ಏನಕ್ಕೆ ಅಂದ್ರೆ ಅದೇ ಈಸಿ ಸಬ್ಜೆಕ್ಟ್ ಆಗಿತ್ತು, ಅದಕ್ಕೆ. ಸೈನ್ಸ್. PCMB. ಸೈನ್ಸ್ ಯಾಕೆ ತಗೊಂಡೆ ಅಂದ್ರೆ ಇಂಜಿನಿಯರಿಂಗ್ ಮಾಡ್ಬೇಕಾಗಿತ್ತು, ಅದಕ್ಕೆ. ಮೆಡಿಕಲ್ ಮಾಡಕ್ಕೆ. ನಾನು 10th ಮುಗಿದ್ಮೇಲೆ ಕಾಮರ್ಸ್. ಯಾಕೆ ಕಾಮರ್ಸ್ ತಗೊಂಡ್ರಿ? ಯಾಕೆ ಕಾಮರ್ಸ್ ತಗೊಂಡೆನಾ? ರೀಸನ್ ಇಲ್ಲ, ಸುಮ್ನೆ ಕಾಮರ್ಸ್ ತಗೊಂಡೆ ಅಷ್ಟೇ. ಬಾಯ್ಸ್, ಪಬ್ಜಿ ಆಡ್ತಿದ್ರಾ? ಫ್ರೀ ಫೈರ್ ಆಡ್ತಿದ್ರಾ? ಬ್ರೋ, ನೀವು 10th ಮುಗಿದ್ಮೇಲೆ ಯಾವ ಕೋರ್ಸ್ ತಗೊಂಡ್ರಿ? BCom. ಫಸ್ಟ್ PU. ಯಾಕೆ ತಗೊಂಡ್ರಿ ಕಾಮರ್ಸ್? ಕಾಮರ್ಸ್ ಯಾಕೆ ತಗೊಂಡ್ರಿ? ಸುಮ್ನೆ ಓದಕ್ಕೆ. ಅವನು ದೊಡ್ಡ ಮನೆ ಟೈಮ್ ಪಾಸ್. ಸೈನ್ಸ್ ಅಂದ್ರೆ ಓದಕ್ಕಾಗಲ್ಲ ನಮ್ ಕೈಲಿ, ತಲೆನೋವು. ನನ್ ಮನೇಲೆಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅದಕ್ಕೆ ತಗೊಂಡೆ. ಕಾಮರ್ಸ್ ಡಿಪ್ಲೊಮಾ ತಗೊಂಡಿದ್ದೆ. 10th ಆದ್ಮೇಲೆ ನಾನು ಕಾಮರ್ಸ್ ತಗೊಂಡೆ. ನಾವು 10th ಆದ್ಮೇಲೆ ಸೈನ್ಸ್ ತಗೊಂಡಿದ್ದೇವೆ. ಡಿಪ್ಲೊಮಾ ಅಂದ್ರೆ ಫಸ್ಟ್ PU, ಸೆಕೆಂಡ್ PU, ಡಿಗ್ರಿ ಎಲ್ಲ 3 years 5 years ಆಗುತ್ತಲ್ಲ ಬ್ರೋ. ಸೊ ಅದಕ್ಕೆ ಡಿಪ್ಲೊಮಾ ಅಂದ್ರೆ 3 years ಅಲ್ವಾ, ಅದಕ್ಕೆ ತಗೊಂಡೆ. ಟೈಮ್ ಕಮ್ಮಿ ಆಗುತ್ತೆ ಅಂತ ಜುಗಾಡು ಬ್ರೋ. ಎಂತ ಐಡಿಯಾ ಸರ್ ಇದು? ಇರೋದು ಆರ್ಟ್ಸ್ ಮತ್ತೆ ಕಾಮರ್ಸ್ ಸೈನ್ಸ್ ಅಷ್ಟೇ ಇತ್ತಲ್ಲ. ಯಾಕಂದ್ರೆ ಆರ್ಟ್ಸ್ ಅಲ್ಲಿ ಯಾಕೆ ಹೋಗ್ತೀಯಾ, ಅಷ್ಟೇ ನೀನ್ ನಾಲೆಜ್ ಇರಂಗಿಲ್ಲ. ಸುಮ್ನೆ ಹೋದ್ರ ಸೈನ್ಸ್ ಇದ್ರೆ ಜಾಸ್ತಿ ಇವಿದಾವ ಅದಿದಾವ ಅಂತ ಏನೇನು ಹೇಳಿದ್ರು ನಮ್ ಸೀನಿಯರ್ಸ್ ಆದ್ರೆ ಫ್ರೆಂಡ್ಸ್. ಮತ್ತೆ ಅದು ಇದು ಸುಮ್ನೆ ಏನೇನು ಹೇಳಿ ABC ನಮ್ನ ಸೈನ್ಸ್ ತಗೊಂಡ್ರೆ ನಾವು ಸೈನ್ಸ್ ಹೋಗಿ ಬಿದ್ದಿರೋದು. ಎಲ್ರು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನ್ ನನ್ಗೂ ಐಡಿಯಾ ಇರ್ಲಿಲ್ಲ, ಸೈನ್ಸ್ ಇಷ್ಟ ಇರ್ಲಿಲ್ಲ. ಸೊ ಅದಕ್ಕೆ ಪರ್ಸೆಂಟೇಜ್ ಚೆನ್ನಾಗಿ ಬಂದಿದೆ ಅಂತ ಕಾಮರ್ಸ್ ತಗೊಂಡೆ. ಬೇರೆ ಏನು ಆರ್ಟ್ಸ್ ತಗೊಳಕ್ಕೂ ಇಷ್ಟ ಇರ್ಲಿಲ್ಲ. ಸೊ ಅದಕ್ಕೆ ಕಾಮರ್ಸ್ ತಗೊಂಡೆ. ಅಂದ್ರೆ ಬ್ಯಾಕಪ್ ಪ್ಲಾನ್ ಟೈಪ್ ಕಾಮರ್ಸ್. ಡಿಪ್ಲೊಮಾ ಬ್ರೋ ಕಷ್ಟನೇ ತುಂಬಾ. 32 ಸಬ್ಜೆಕ್ಟ್ಸ್ ಏನೋ ಇದೆ, ಅದ್ರಲ್ಲೂ ಬ್ಯಾಕ್ಲಾಗ್ಸ್ ಎಲ್ಲ ಇದೆ. ನಂದು ಪಾಸ್ ಆಗಿಲ್ಲ. ಅದು ಮಾಡ್ದೆ, PU ಮಾಡ್ದೆ. ಅದಾದ್ಮೇಲೆ BCom ಮಾಡ್ದೆ. ಸೊ BCom ಮಾಡಿದ್ರೆ ಏನ್ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಾಯ್ತು. ಸೊ ಇನ್ನೊಂದ್ 2 ವರ್ಷ ಯಾಕೆ ವೇಸ್ಟ್ ಮಾಡೋದು, MBA ಮಾಡೋಣ ಅನ್ಕೊಂಡೆ. ಇನ್ನೇನ್ ಈ ಇಯರ್ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಅದನ್ನು ಏನು ವ್ಯಾಲ್ಯೂ ಇಲ್ಲ, ಹಿಂಗೆ ಇದೆ. ಸೈನ್ಸ್ ತಗೊಂಡ್ರೆ ಅದಿದ್ದು ಚಾನ್ಸ್ ಇರುತ್ತೆ ನಿನಗೆ, ಅದಿರುತ್ತೆ ಇದಿರುತ್ತೆ ಅಂತ ಏನೇನೋ ಹೇಳ್ತಿದ್ರು. ಎಜುಕೇಶನ್ ಸಿಸ್ಟಮ್ ಇಸ್ ಮೆಸ್ಡ್ ಅಪ್. ಹೌದು. ಅಲ್ಲ, ಏನೇ ಮಾಡಿದ್ರು ಕೆಲಸ ಸಿಗ್ತಿಲ್ಲ. ಕೆಲಸ ಸಿಗಿದ್ರು ಒಳ್ಳೆ ಸಂಬಳ ಸಿಗ್ತಿಲ್ಲ, ಒಳ್ಳೆ ಸಂಬಳ ಸಿಗಿದ್ರು ಕೈಯಲ್ಲಿ ಉಳಿತಿಲ್ಲ ಕಾಸು. ನಿಮಗೆ ಕಷ್ಟ ಇರೋ ಸಬ್ಜೆಕ್ಟ್ ಯಾವ್ದು? ಮ್ಯಾಥ್ಸ್ ಬ್ರೋ. ಮ್ಯಾಥ್ಸ್. ಎಲ್ಲರಿಗೂ ಅದೇನೆ ಖುಷಿ. ಎಲ್ರ ಲೈಫ್ ಹಾಳು ಮಾಡ್ತಿರೋ ಒಂದೇ ಒಂದು ಸಬ್ಜೆಕ್ಟ್ ಮ್ಯಾಥ್ಸ್. ಏನ್ ಓದಿದ್ಯಾ ಬ್ರೋ? ಫಸ್ಟ್ PUC, ಈಗ ಕಾಮರ್ಸ್. ಫಸ್ಟ್ PU ಬ್ರೋ ನೀನು? ಶಾಕ್ ಆಯ್ತಾ? ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಓದಕ್ಕೆ ಇಷ್ಟ ಆಗಲ್ಲ ಅಂತ. ನಾನು ಕಾಮರ್ಸ್ ಓದ್ತಾ ಇದೀನಿ ಬ್ರೋ, ನಂಗೆ ಸೈನ್ಸ್ ಅಷ್ಟು ಇಷ್ಟ ಆಗಲ್ಲ ಬ್ರೋ. ನಾನ್ ಸೈನ್ಸ್ ಸುಮ್ನೆ ಡಿಫ್ರೆಂಟ್ ಆಗಿರ್ಬೇಕು, ಎಲ್ಲ ಕಾಮರ್ಸ್ ತಗೊಂಡು ಈಸಿ ಆಗಿದೆ ಅಂತಾರೆ. ಕಷ್ಟವಾದ ಕೆಲಸ ಮಾಡ್ಬೇಕು ಲೈಫ್ ಅಲ್ಲಿ. ಇಲ್ಲ, ನಂಗೆ ಸುಮ್ನೆ ತಗೊಂಡೆ ಸೈನ್ಸ್ ಮಾಡಕ್ಕೆ. ನನ್ ಮೇಲೆ ಆಣೆ ಇಟ್ಟು. ಸೈನ್ಸ್ ಅಣ್ಣ. ಸೈನ್ಸ್ ಯಾಕೆ ತಗೊಂಡ್ರಿ? ಮನೆಯವರೆಲ್ಲ ಕೊಡ್ಸ್ಬಿಟ್ರು ನನ್ಗೆ. ಹೆಂಗ್ ನಡೀತಿದೆ ಸೈನ್ಸ್ ಈಗ? ಯಾರಿಗೆ ಹೇಳೋಣ, ನನ್ ಕಷ್ಟ ಹೇಳಿ. ಕಷ್ಟ ಇಲ್ಲ, ನನಗೆ ಹೇಳಿ ಬ್ರೋ. ಜೀವನದಲ್ಲಿ ಜಿಗುಮ್ಸೆ ಬಂದ್ಬಿಟ್ಟಿದೆ ನನ್ಗೆ. ಈಗ ತಗೊಂಡ್ ಓದಕ್ ಆಗ್ದಲೆ, ಬಿಡಕ್ ಆಗ್ದಲೆ, ಅಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನಾನ್ ಮಧ್ಯದಲ್ಲ ಡ್ರಾಪ್ ಮಾಡಿ ಹೋಗ್ಬಿಡೋಣ ಅನ್ಕೊಂಡೆ. ಹೀಗೆ ತಗೊಂಡ್ಬಿಟ್ಟು ಯಾಕಾರು ಬಂದ್ ತಗೊಂಡಪ್ಪ. ಕಾಮರ್ಸ್ ತಗೋಬೇಕಂತ ಅನ್ಸಿತ್ತು ನನ್ಗೆ. ನಮ್ಮ ಅಕ್ಕ ಎಲ್ಲ ಸೈನ್ಸ್ ತಗೊಂಡ್ ಮಾಡಿದ್ರು, ಅವ್ರದೆಲ್ಲ ಚೆನ್ನಾಗ್ ಬಂತು ಪರ್ಸೆಂಟೇಜ್. ನೀನು ಸೈನ್ಸ್ ತಗೋ ಅಂತ ನನ್ನ ತಳ್ಬಿಟ್ರು. PCMCS. PCMCS ಯಾವ್ದು ಬ್ರೋ? ಎಸ್ ಅಂದ್ರೆ ಇಷ್ಟ. ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್. ಇದನ್ನೆಲ್ಲ ಕಡಿಮೆ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದು. ಮೀನ್ಸ್ ಎಲ್ಲಾ ಕಡೆ ನಾವು ಡೈವರ್ಟ್ ಆಗ್ಬೋದು ಅಂತ ಡಿಗ್ರಿ ಬಂದ್ರೆ.
ಟೆಂತ್ ಮುಗಿದ್ಮೇಲೆ ಡಿಪ್ಲೊಮಾ ಅಂದ್ರೆ ಇಂಜಿನಿಯರಿಂಗ್ ಮಾಡ್ಬೇಕಲ್ಲ, ಅದಕ್ಕೆ ಡಿಪ್ಲೊಮಾ ಯಾಕೆ ಅಂದ್ರೆ ಬೇಗ ಲೈಫಲ್ಲಿ ಬೇಗ ಸೆಟ್ಲ್ ಆಗ್ಬೋದು ಅಂತ ಇಂಜಿನಿಯರ್ ಮಾಡಿ. ಬ್ರೋ ನೀವು 10th ಆದ್ಮೇಲೆ ಯಾವ ಕೋರ್ಸ್ ತಗೊಂಡ್ರಿ? PUC ಸೈನ್ಸ್ ಯಾಕೆ ತಗೊಂಡ್ರಿ? ಇಷ್ಟ ಇತ್ತು ತಗೊಂಡು. ಇಂಟ್ರೆಸ್ಟ್ ಇತ್ತು, ಆಪ್ಷನ್ಸ್ ಜಾಸ್ತಿ ಇರುತ್ತೆ ಅಂತ ತಗೊಂಡು. ನಾವು ತಗೊಂಡಿದ್ದು PCMB. ಮೆಡಿಕಲ್ ಹೋಗ್ಬೇಕಂತ ತಗೊಂಡಿದ್ದು, ಬಟ್ ಮೆಡಿಕಲ್ ಆಗಲ್ಲ, ಇಂಜಿನಿಯರಿಂಗ್ ಬಂದೆ. 10th ಆದ್ಮೇಲೆ ಸೈನ್ಸ್ ತಗೊಂಡೆ ಬ್ರೋ. ನಮ್ಮಪ್ಪ ಹೇಳ್ದ ಬ್ರೋ, ಅದಕ್ಕೆ ತಗೊಂಡೆ. ನಾ ಆರ್ಟ್ಸ್ ಮಾಡ್ಬೇಕಂತ ಇದ್ದೆ ಬ್ರೋ, ನಮ್ಮಪ್ಪ ಹೋಗಿ ಸೈನ್ಸ್ ಹಚ್ಚಿದ್ರು. ನಾನೇನ್ ಮಾಡಿದ್ರು, ಹೋಗ್ಬೇಕಾಯ್ತು, ಹೋದೆ. ಸೊ ನೋಡಿದ್ರಲ್ವಾ ಸ್ಟೂಡೆಂಟ್ಸ್ ಯಾವ ರೀಸನ್ಗೆ ಯಾವ ಕೋರ್ಸ್ ತಗೊಂಡ್ರು ಅಂತ. ನೀವು 10th ಆದ್ಮೇಲೆ ಯಾವ ಕೋರ್ಸ್ ತಗೊಂಡ್ರಿ, ಯಾವ ರೀಸನ್ ತಗೊಂಡ್ರಿ ಅನ್ನೋದನ್ನ ನಮ್ಮ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಚಾನೆಲ್ಗೆ ಫಾಲೋ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್.